Praise the Lord. Today's word, Acts chapter 17, word 22 to 23. ದೇವರಾತ ಪರಿಶುದ್ಧವಾದ ನಮಗೆ ಮಹಿಮೆಯಾಗಲಿ. ಈ ದಿನದ ವಾಕ್ಯವಾಗ ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯದಲ್ಲಿ 22-23ನೇ ವಾಕ್ಯ. ಅರಿಯೋಪಾಗದ ಗುಂಪಿನ ಮುಂದೆ ನಿಂತು ಪೌಲನು ಹೀಗೆಂದನು, ಅಥೆನ್ಸಿನ ಜನರೇ, ನೀವು ಪ್ರತಿಯೊಂದರಲ್ಲಿಯೂ ಹೇಗೆ ಬಹು ಧಾರ್ಮಿಕರಾಗಿದ್ದೀರಿ ಎಂಬುದನ್ನು ನಾನು ಕಂಡುಕೊಂಡಿದ್ದೇನೆ. ನಾನು ಸುತ್ತಮುತ್ತಲೂ ತಿರುಗಾಡುತ್ತಾ ನಿಮ್ಮ ಆರಾಧನಾ ವಿಗ್ರಹಗಳನ್ನು ಲಕ್ಷ್ಯ ಬಿಟ್ಟು ಗಮನಿಸಿದಾಗ ತಿಳಿಯದ ದೇವರಿಗೆ ಎಂಬ ಬರಹವಿದ್ದ ಬಲಿಪೀಠವನ್ನು ನೋಡಿದೆನು. ಆದ್ದರಿಂದ ನೀವು ಯಾವುದನ್ನು ತಿಳಿಯದೆ ಪೂಜಿಸುತ್ತಿರುವಿರೋ ಅದನ್ನೇ ನಾನು ನಿಮಗೆ ಪ್ರಕಟಿಸುತ್ತೇನೆ. ದೇವರಿಗೆ ಸ್ತೋತ್ರ. ನಾವು ವಾಕ್ಯವಾಗಿ ನೋಡ್ತಾ ಇದ್ದೀವಿ. ಪೌಲನ್ ಹೇಳ್ತಾ ಇದ್ದೇನೆ, ಅಥೆನ್ಸ್ ಪಟ್ಟಣದಲ್ಲಿ, ಅಥೆನ್ಸ್ ಸಿಟಿನಲ್ಲಿ. ಅಥೆನ್ಸ್ ಸಿಟಿ ಯಾವುದಂದರೆ ಗ್ರೀಕ್ ದೇಶದ ರಾಜಧಾನಿ. ಬಹಳ ಪ್ರಮುಖವಾಗಿ ಪೌಲನು ತನ್ನ 2ನೇ ಸೇವೆ ಪ್ರಯಾಣದಲ್ಲಿ ಗ್ರೀಕ್ ದೇಶದ ಥೆಸಲೋನಿಕಾ, ಬೆರೋಯ ಮತ್ತು ಅಷ್ಟು ಮಾತ್ರ ಅಲ್ಲ, ಗ್ರೀಕ್ನ ರಾಜಧಾನಿ ಅಥೆನ್ಸ್ಗೆ ಬರ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ. ಅಥೆನ್ಸ್ ನಗರ ಬಹಳ ಪ್ರಮುಖವಾಗಿ ಗ್ರೀಕರೇ ಜ್ಞಾನಿಗಳವರು ಜಾಸ್ತಿ, ಅವರು ಜ್ಞಾನವನ್ನೇ ಹುಡುಕೋದು ಜಾಸ್ತಿ. ಅದಲ್ಲದೆ ಅವರು ಸತ್ಯವನ್ನು ಹುಡುಕೋದಕ್ಕೋಸ್ಕರ ಅವ್ರ ಹೋರಾಟ ಸದಾಕಾಲ ಇರ್ತಿತ್ತು. ಯಾವುದಾದ್ರೂ ಒಂದು ವಿಷಯ ತಗೊಂಡಾಗ ಅದು ಖಚಿತ ಹೌದೋ ಅಲ್ವೋ, ಅದು ನಿಜನ ಸುಳ್ಳು, ಅದು ಸತ್ಯನ ಸುಳ್ಳು ಅಂತ ಹುಡುಕೋದ್ರಲ್ಲಿ ಅವ್ರು ಬಹಳ ಪ್ರಯಾಸ ಪಡ್ತಿರು. ಬಟ್ ಅದು ಕಂಡ್ಕೋತಾ ಇದ್ರು. ದೇವರಿಗೆ ಸ್ತೋತ್ರ. ಇಲ್ಲಿ ದೇವರ ವಿಷಯದಲ್ಲೂ ಸಹ ಅವ್ರು ಅದನ್ನೇ ಮಾಡಿದ್ರು. ಅಥೆನ್ಸ್ ಪಟ್ಟಣಕ್ಕೆ ಬಂದಾಗ, ಅಥೆನ್ಸ್ ಈಗಾಗಲೇ ನಮ್ಗೆ ಗೊತ್ತಿರೋ ಥರ ಗ್ರೀಕ್ನ ರಾಜಧಾನಿ. ಬಹಳ ಬುದ್ಧಿವಂತರು, ಅಷ್ಟು ಮಾತ್ರ ಅಲ್ಲ, ಬಹಳ ಐಶ್ವರ್ಯವಂತರು, ವ್ಯಾಪಾರ ಸ್ಥಳ. ಅನೇಕ ದೇಶಗಳನ್ನವ್ರು ಹೋಗಿ ಅಲ್ಲಿ ವ್ಯಾಪಾರ ಮಾಡ್ತಾಯಿದ್ರು. ಬಹಳ ಒಂಥರ ವೈಭವದ ನಗರದಾಗಿತ್ತು. ಆ ಸ್ಥಳದಲ್ಲಿ ಪೌಲನು ಥೆಸಲೋನಿಕಾ ಮತ್ತು ಬೆರೋಯ ಮುಗಿಸ್ಬಿಟ್ಟು, ಹಾಗೆ ಬೆರೋಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಪೌಲನು ಅಲ್ಲಿಂದ ಅಥೆನ್ಸ್ಗೆ ಬರ್ತಾನೆ. ಅಥೆನ್ಸ್ಗೆ ಬಂದುಬಿಟ್ಟು ಅಲ್ಲಿ ಕಾಯ್ತಾ ಇರ್ತಾನೆ. ಯಾರಿಗೋಸ್ಕರ ಅಂದರೆ ಪೌಲನಿಗೆ ಮತ್ತು ಶೀಲನಿಗೆ ಮತ್ತು ತಿಮೋತಿ ಬರಲಿ ಅಂತ ಕಾಯ್ತಾ ಇದ್ದಾರೆ. ಅವ್ರು ಕಾಯ್ತಾ ಅವನು ಅಥೆನ್ಸ್ ಪಟ್ಟಣದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಅಥೆನ್ಸ್ ಪಟ್ಟಣವನ್ನೆಲ್ಲ ಸಿಟಿನ ಸಂಚಾರ ಮಾಡಿ ನೋಡಿದಾಗ ಅಲ್ಲಿ ತುಂಬ ವಿಗ್ರಹಗಳಿರುತ್ತೆ. ಅವರು ಆರಾಧನೆ ಮಾಡೋದಕ್ಕೋಸ್ಕರ ತುಂಬ ವಿಗ್ರಹಗಳನ್ನ ಇಟ್ಕೊಂಡಿರ್ತಾರೆ. ಅದೆಲ್ಲದರಲ್ಲಿ ಏನು ಬರೆದಿರ್ತಾರೆ ಅಂತಂದರೆ, ಖಚಿತವಾಗಿ ಅವ್ರು ಹೇಳ್ತಿದ್ದಾರೆ, ಅವ್ರು ಸತ್ಯವನ್ನೇ ಕಂಡುಹಿಡ್ಕೊಂಡಿದ್ದಾರೆ. ತಿಳಿಯದ ದೇವರಿಗೆ ಬಲಿಯನ್ನು ಅರ್ಪಿಸ್ತಕ್ಕಂಥದ್ದು. ಅವರು ಎಲ್ಲ ಕಡೆ ಬರ್ತಾ ಇದ್ದಾರೆ, ನಾವು ತಿಳಿಯದ ದೇವರಿಗೆ ಬಲಿಯನ್ನು ಅರ್ಪಿಸ್ತೇವೆ. ದೇವರಿಗೆ ಸ್ತೋತ್ರ. ಅವ್ರಿಗೆ ಗೊತ್ತು ದೇವರಿದ್ದಾರೆ ಅಂತ, ನಾವು ಆರಾಧನೆ ಮಾಡಬೇಕು ಅಂತಲೂ ಗೊತ್ತು, ಬಟ್ ನಮಗೆ ಗೊತ್ತಿಲ್ಲ. ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ. ನಾವು ಯಾವುದೋ ಒಂದು ರೂಪ ಇಟ್ಕೊಂಡಿದ್ದೀವಿ. ಅವರು ಅದನ್ನು ತಿಳ್ಕೊಂಡಿದ್ರು. ಅದನ್ನು ತಿಳ್ಕೊಂಡು ಹಾಗೆ ಆರಾಧನೆ ಮಾಡ್ತಾಯಿದ್ರು. ಪೌಲನು ಹೀಗೆ ದೇವ್ರ ವಾಕ್ಯವನ್ನು ಹೇಳ್ಬೇಕಾದ್ರೆ ಕೆಲವ್ರು ಕೇಳ್ತಾ ಇರಬೇಕಾದ್ರೆ ಅವರು ಕೇಳೋದನ್ನೇ ಕೇಳ್ತಾ ಇನ್ನೊಂದಷ್ಟು ಜನ ಬಂದರು. ಆವಾಗ ಅವ್ರು ಏನು ಹೇಳ್ತಾ ಇರೋದು, ನೀ ಏನೋ ಹೇಳ್ತಿರೋದು, ನಮಗೆ ಹೊಸದಾಗಿ ನೀ ಏನೋ ಹೇಳ್ತಿದೆಯಲ್ಲ, ಏನು ಹೇಳ್ತಾ ಇದ್ದೇನೆ ಅಂದರೆ ಯೇಸು ಕ್ರಿಸ್ತರ ಬಗ್ಗೆ ಕುರಿತಾಗಿ ಹೇಳ್ತಾನೆ. ನಾವು ನೋಡೋಣ 24ನೇ ವಾಕ್ಯವನ್ನು. ಜಗತ್ತನ್ನು ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿರುವ ದೇವರು ಇಹವರ ಲೋಕಗಳ ಒಡೆಯನಾಗಿರುವುದರಿಂದ ಆತನು ಕೈಗಳಿಂದ ಕಟ್ಟಿದ ದೇವಾಲಯಗಳಲ್ಲಿ ವಾಸುವ ಆತನಲ್ಲ. ಆತನಿಗೆ ಏನಾದರೂ ಅವಶ್ಯಕತೆ ಇರುವಂತೆ ಮಾನವ ಹಸ್ತಗಳ ಮೇಲೆ ಸೇವೆಯಲ್ಲಿ ಉಸಿರನ್ನು ಪ್ರತಿಯೊಂದನ್ನು ದಯಪಾಲಿಸಿರುವುದರಿಂದ ದೇವರು ಒಬ್ಬ ಮನುಷ್ಯನಿಂದ ಎಲ್ಲ ಜನಾಂಗಗಳನ್ನು ಸೃಷ್ಟಿಸಿ ಜನರು ಇಡೀ ಭೂಲೋಕವನ್ನು ತುಂಬಿಕೊಳ್ಳುವಂತೆ ಮಾಡಿ ಅವರವರು ಇರತಕ್ಕ ಕಾಲಾವಧಿಯನ್ನು ವಾಸಿಸಲು ನಿರ್ಮಿಸಿದ ನಿರ್ದಿಷ್ಟ ಸ್ಥಳವನ್ನು ನೇಮಿಸಿದ್ದಾನೆ. ದೇವರು ನಮ್ಮನ್ನು ಯಾರಿಂದಲೂ ದೂರವಾಗಿಲ್ಲದಿದ್ದರಿಂದ ಆತನು ನಾವು ಅಪೇಕ್ಷಿಸುವಂತೆ ನಾವು ಆತನನ್ನು ಕಂಡುಕೊಳ್ಳುವಂತೆ ಹೀಗೆ ಮಾಡಿದನು. ಏಕೆಂದರೆ ನಾವು ಜೀವಿಸುವುದು, ಚಲಿಸುವುದು, ಇರುವುದು ದೇವರಲ್ಲಿಯೇ. ನಿಮ್ಮ ಕವಿಗಳಲ್ಲಿ ಕೆಲವರು ಹೇಳಿರುವಂತೆ ನಾವು ನಿಜಕ್ಕೂ ದೇವರ ಮಕ್ಕಳೇ ಆಗಿದ್ದೇವೆ. ದೇವರಿಗೆ ಸ್ತೋತ್ರ. ಅವ್ರು ಬರ್ಕೊಂಡಿದ್ದಾರೆ, ದೇವರಿದ್ದಾರೆ ಅಂತ ಗೊತ್ತು, ನಾವು ದೇವ್ರ ಮಕ್ಕಳಾಗಿದ್ದೀವಿ, ದೇವ್ರನ್ನ ಆರಾಧಿಸ್ತೀವಿ ಅಂತ ಗೊತ್ತು, ಬಟ್ ದೇವ್ರನ್ನ ನಾವು ಯಾರು ನೋಡಿಲ್ಲ. ನಾವು ತಿಳಿಯದ ದೇವರು, ನಾವು ಕಾಣದ ದೇವ್ರನ್ನ ಆರಾಧನೆ ಮಾಡ್ತಾಯಿದ್ದೀವಿ. ಈ ಥರ ಇಡೀ ಸಿಟಿನಲ್ಲೇ ಅಂದ್ಕೊಂಡಿದ್ರು. ಸೊ ಪೌಲನ್ ಹೇಳೋದನ್ನು ಕೇಳೋರು ಲಕ್ಷ್ಯ ಇಟ್ಟರು. ಏನು ಲಕ್ಷ್ಯ ಅಂದರೆ, ಪೌಲನ್ ಏನೋ ಒಂದು ಹೇಳ್ತಾ ಇದ್ದಾನಲ್ಲ, ಏನೋ ಒಂದು ವಿಷಯ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ ಅಂದರೆ ದೇವರ ಕುರಿತಾಗಿ ಹೇಳ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ಯೇಸು ಕ್ರಿಸ್ತನ ಕುರಿತಾಗಿ ಹೇಳ್ತಾ ಇದ್ದಾನೆ, ಪುನರುತ್ಥಾನವನ್ನು ಕುರಿತಾಗಿ ಹೇಳ್ತಾ ಇದ್ದಾನೆ. ಸೊ ಇದು ಏನು ಅಂತ ಹೇಳಿ ಕೆಲವ್ರು ಬಂದ್ಬಿಟ್ಟು ಪೌಲನ್ನ ಕೇಳ್ತಾರೆ, ನೀನು ಏನು ಹೇಳ್ತೀಯ ಅದನ್ನು ಇನ್ನೂ ಸ್ವಲ್ಪ ನಮ್ಗೆ ಹೇಳು, ಅರ್ಥವಾಗೋ ಥರ ತಿಳಿಸಿ ಅಂತ ಹೇಳಿದಾಗ ಪೌಲನ್ನು ಈ ಥರ ಡೀಟೇಲಾಗಿ ಎಲ್ಲನೂ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ. ಆಗ ಖಚಿತವಾಗಿ ಅವರು ದೇವರ ವಾಕ್ಯವನ್ನು ನಂಬಿದ್ರು. ವಾಕ್ಯವನ್ನು ನಂಬಿ ರಕ್ಷಣೆ ಉಂಟಾಯಿತು. ಅಲ್ಲಿ ದೊಡ್ಡ ಕಾರ್ಯ ಉಂಟಾಯಿತು. ಜನರ ರಕ್ಷಣೆ ಹೊಂದಿ ದೇವರನ್ನ ಆರಾಧನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ದೇವರ ಚಿತ್ತ ಏನು ಅಂದರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳುತ್ತೆ,
ಸುವಾರ್ತೆ ಮೊದಲು ಯಹೂದ್ಯರಿಗೆ, ಆಮೇಲೆ ಗ್ರೀಕರಿಗೆ, ಆಮೇಲೆ ನಂಬುವರೆಲ್ಲರಿಗೂ. ದೇವರಿಗೆ ಸ್ತೋತ್ರ. ದೇವರಿಗೆ ಗೊತ್ತು ಗ್ರೀಕರ ಹೃದಯ ಎಂಥದ್ದಾಗಿದೆ. ಅವ್ರಿಗೆ ಭಕ್ತಿ ಇದೆ, ದೇವರಲ್ಲಿ ಪ್ರೀತಿ ಇದೆ, ಆರಾಧನೆ ಮಾಡ್ತಾ ಇದ್ದಾರೆ ಭಯಭಕ್ತಿಯಿಂದ. ಆದರೆ ದೇವ್ರಿಗೆ ಗೊತ್ತಿಲ್ಲ. ಇದ್ದಾರೆ, ಬಟ್ ಅವ್ರು ಯಾರು ಅಂತ ಗೊತ್ತಿಲ್ಲ. ಇದ್ದಾರೆ, ನಾವು ನೋಡಿಲ್ಲ. ಸೊ ಅವ್ರನ್ನ ತಿಳ್ಕೊಳ್ಳೋ ಒಂದು ಹೋರಾಟ, ಸತ್ಯದ ಹುಡುಕಾಟ ಅವರಲ್ಲಿತ್ತು. ಯಾವಾಗ ಪೌಲನಲ್ಲಿಗೆ ಹೋದ ಅಥೆನ್ಸ್ಗೆ, ಸುವಾರ್ತೆಯನ್ನು ಸಾರ್ದ, ಸತ್ಯವನ್ನು ಕಂಡುಕೊಂಡ್ರು, ಅಲ್ಲಿ ದೇವರನ್ನ ನಂಬಿ ದೊಡ್ಡ ಕಾರ್ಯದಲ್ಲಿ ನಡೀತು. ದೇವರಿಗೆ ಮಹಿಮೆ ಆಗಲಿ. ಜನರ ರಕ್ಷಣೆ ಹೊಂದಿ ಸುವಾರ್ತೆ ಎಲ್ಲ ಕಡೆ ಹೊರಟಿತು. ದೇವರಿಗೆ ಸ್ತೋತ್ರ. ಸೊ ಆಗ 32ನೇ ವಾಕ್ಯ 33ನೇ ವಾಕ್ಯ, ಸತ್ತವರ ಪುನರುತ್ಥಾನದ ವಿಷಯವಾಗಿ ಕೇಳಿದಾಗ ಅವರಲ್ಲಿ ಕೆಲವರು ಪರಿಹಾಸ್ಯ ಮಾಡಿದರು. ಇತರರು, ನಾವು ಇನ್ನೊಮ್ಮೆ ಈ ವಿಷಯದ ಮೇಲೆ ನೀನು ಮಾತನಾಡುವುದನ್ನು ಕೇಳುತ್ತೇವೆ ಎಂದರು. ದೇವರಿಗೆ ಸ್ತೋತ್ರ. ಎಲ್ಲ ಕಡೆಯೂ ಇರುತ್ತೆ. ಯಾಕೆಂದರೆ ಎಲ್ಲ ಕಡೆಯೂ ವಾದ ವಿವಾದಗಳು ಎಲ್ಲ ಕಡೆಯೂ ಇರುತ್ತೆ. ಎಲ್ಲರೂ ಎಲ್ಲನೂ ಒಪ್ಕೊಳ್ಳಲ್ಲ. ಸೊ ಅಲ್ಲೂ ಸಹ ಅಷ್ಟು ದೊಡ್ಡ ಕಾರ್ಯಗಳು ನಡೀತಾ ಇದ್ರು, ದೇವ್ರ ಕಾರ್ಯ. ಅಲ್ಲೂ ಸಹ ಕೆಲವರು ಏನು ಮಾಡ್ತಾರೆ, ಪರಿಹಾಸ ಮಾಡ್ತಾರೆ. ಸತ್ತವ್ರು ಹೆಂಗೆ ಜೀವಿತವಾಗಿ ಎದ್ದೇಳಕ್ಕೆ ಸಾಧ್ಯ, ನಾವು ಇದನ್ನು ನಂಬಲ್ಲ ಅಂತ. ಕೆಲವರು ಹೇಳ್ತಾಯಿದ್ರು, ನೀನು ಹೇಳ್ತೀಯಲ್ಲ ಅದನ್ನು ನಾವು ತಿರುಗಿ ಕೇಳ್ತೀವಿ, ಇನ್ನೂ ಕೇಳ್ತೀವಿ ಅಂತ. ದೇವರಿಗೆ ಸ್ತೋತ್ರ. ಹೀಗೆ ಕೇಳೋದ್ರ ಮೂಲಕವಾಗಿ ಅಲ್ಲಿ ದೊಡ್ಡ ಕಾರ್ಯ ನಡೆಯಿತು. ಸುವಾರ್ತೆಯನ್ನು ವಿಜಯ ರಕ್ಷಣೆ ಹೊಂದರು. ದೇವ್ರನ್ನ ಆರಾಧನೆ ಮಾಡೋದಕ್ಕೆ ಅದು ಮಾರ್ಗವಾಯಿತು. ದೇವರಿಗೆ ಸ್ತೋತ್ರ. ಸೊ ಆದರೆ ದೇವರ ಚಿತ್ತ ನಡೀತು. ಏನದು ದೇವರ ಚಿತ್ತ? ಮೊದಲು ಯಹೂದ್ಯರಿಗೆ, ಆಮೇಲೆ ಗ್ರೀಕರಿಗೆ, ಆಮೇಲೆ ನಂಬುವರೆಲ್ಲರಿಗೂ. ಗ್ರೀಕರು ದೇವರನ್ನ ಆರಾಧನೆ ಮಾಡುವಂಥವ್ರು, ಸುವಾರ್ತೆಯನ್ನು ಸ್ವೀಕರಿಸಿದ್ರು, ದೊಡ್ಡ ಕಾರ್ಯ ಅಲ್ಲಿ ನಡೆಯಿತು. ದೇವರಿಗೆ ಸ್ತೋತ್ರ. ಇದು ಅವರಿಷ್ಟ ಅಲ್ಲ, ದೇವರಿಷ್ಟ. ಅವ್ರಿಗೇನೋ ಒಂದು ಹುಡುಕಾಟ ಆಯಿತು, ಸತ್ಯದ ಹುಡುಕಾಟ ಆಯಿತು. ಸತ್ಯದ ಶೋಧನೆಯಲ್ಲಿ ಅವ್ರು ನಿರಂತರವಾಗಿ ನಡೀತಾ ಇದ್ರು, ಕಂಡುಕೊಳ್ಳಿಲ್ಲ. ಬಟ್ ಯಾವಾಗ ಸಿಕ್ತು, ದೇವರೇ ಕಳಿಸ್ಕೊಟ್ರು ಒಬ್ಬನ, ತನ್ನ ದಾಸನಲ್ಲಿಗೆ. ಅವರನ್ನು ಕಂಡುಕೊಂಡ್ರು, ರಕ್ಷಣೆ, ಸುವಾರ್ತೆನ ರಕ್ಷಣೆ ಅಂದ್ಕೊಂಡ್ರು. ಎಲ್ಲರ ಕಾರ್ಯದಲ್ಲೂ ಇದೇ ಆಗಿರೋದು. ನಮ್ಮ ಜೀವಿತಗಳಲ್ಲೂ ಇದೆ, ಎಲ್ಲರ ಜೀವಿತದಲ್ಲೂ ಇದೆ. ಆದರೆ ದೇವರ ಕಾರ್ಯವನ್ನು ಯಾರಿಂದ ತಡೆಯೋಕ್ಕೆ ಸಾಧ್ಯವಿಲ್ಲ. ಅವರು ಯಾವ್ಯಾವ ಕಾರ್ಯವನ್ನು ಯಾವ ಕಾಲದಲ್ಲಿ ಮಾಡಬೇಕು ಅಂತಾರೆ, ಆ ಕಾರ್ಯಗಳನ್ನ ಆ ಕಾರ್ಯದಲ್ಲಿ ಮಾಡ್ತಾರೆ. ದೇವರಿಗೆ ಸ್ತೋತ್ರ. ಅದಕ್ಕೆ ಯಾವ ಕಾರ್ಯವೂ ಸಹ ತಡೆಯೋಕ್ಕಾಗಲ್ಲ. ಎಲ್ಲರೂ ಸಹ ವಿಧೇಯರಾಗ್ತಾರೆ. ದೇವರಿಗೆ ಸ್ತೋತ್ರ. ಸೊ ಅಥೆನ್ಸ್ನಲ್ಲಿ ದೊಡ್ಡ ಕಾರ್ಯ ನಡೆಯಿತು. ಗ್ರೀಕರ ಸುವಾರ್ತೆನ ರಕ್ಷಣೆ ಹೊಂದಿದ್ರು. ಅಲ್ಲಿ ದೊಡ್ಡ ಉಜ್ಜೀವನ ಉಂಟಾಯಿತು. ಆಮೇಲೆ ದೇವರಿಗೆ ಸ್ತೋತ್ರ. ನಮ್ಮ ಜೀವಿತಗಳಲ್ಲಿ ದೇವ್ರು ಮಾಡತಕ್ಕಂಥ ಕಾರ್ಯಗಳಿದೆಯಲ್ವ, ಎಸ್, ಅದು ಸಹ ನಾವು ದೇವ್ರನ್ನ ನಂಬಿ ರಕ್ಷಣೆ ಹೊಂದಕ್ಕೆ ಮಾರ್ಗ ಆಯಿತು. ಸೊ ಹಾಗಾಗಿ ದೇವರ ಕಾರ್ಯ ದೊಡ್ಡ ಎಲ್ಲ ಕಡೆ ಜರಗಲಿ. ಜನರ ರಕ್ಷಣೆ ಹೊಂದಿ ಆತ್ಮಗಳ ರಕ್ಷಣೆ ಹೊಂದ್ಕೊಳ್ಳಿ. ಆಮೇಲೆ ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಸಪ್ಪ. ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ಸ್ವಲ್ಪ ಗ್ರೀಕರಲ್ಲಿ ಒಂದು ಹೋರಾಟ ಇತ್ತು. ಅದೇನೆಂದರೆ ಸತ್ಯವನ್ನು ಹುಡುಕುವಂಥ ಹೋರಾಟ ಅವರಲ್ಲಿತ್ತು. ಅವರು ಜ್ಞಾನಿಗಳಾಗಿದ್ದರು, ಭಕ್ತಿ ಉಳ್ಳವರಾಗಿದ್ದರು, ಆರಾಧನೆ ಮಾಡುವವರಾಗಿದ್ದರು, ನಿಮ್ಮನ್ನು ಪ್ರೀತಿ ಮಾಡೋರಾಗಿದ್ದರು. ಅವರಲ್ಲಿ ಒಂದು ಉದ್ದೇಶ, ಒಂದು ಹೋರಾಟ ಇತ್ತು. ಅದೇನೆಂದರೆ ಸತ್ಯವನ್ನು ಕಂಡ್ಕೋಬೇಕು ಅಂತ. ಯಾವಾಗ ಪೌಲನಲ್ಲಿ ಹೋಗಿ ನಿಮ್ಮ ಸುವಾರ್ತೆಯನ್ನು ಸಾರಿದ್ನೋ, ಸತ್ಯವನ್ನು ಅವರು ಸ್ವೀಕರಿಸಿ ನಿಮ್ಮನ್ನು ಆರಾಧನೆ ಮಾಡಿದ್ರು, ದೊಡ್ಡ ಕಾರ್ಯದಲ್ಲಿ ನಡೆಯಿತು. ಸ್ವಾಮಿ, ಯಾವುದು ನಮ್ಮ ಚಿತ್ತ ಅಲ್ಲ, ಎಲ್ಲ ನಿಮ್ಮ ಚಿತ್ತವೇ. ನಾವು ಹೊಂದಿರತಕ್ಕಂಥ ರಕ್ಷಣೆ ನಿಮ್ಮ ಚಿತ್ತವೇ ಆಗಿದೆ. ನಿಮ್ಮ ಉದ್ದೇಶ ಏನಿದೆ? ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನದಲ್ಲಿ ಅಂತ. ಆ ನಿಮ್ಮ ಉದ್ದೇಶ ಜನರಲ್ಲಿ ನಡೀಲಿ, ಜನರ ಆತ್ಮಗಳ ರಕ್ಷಣೆ ಹೊಂದ್ಕೊಳ್ಳಿ, ನಿತ್ಯ ಜೀವನ ಹೊಂದ್ಕೊಳ್ಳಿ. ನಿಮಗೆ ಮಹಿಮೆಯಾಗಲಿ, ಜನರಿಗೆ ರಕ್ಷಣೆ ಆಶೀರ್ವಾದ ಉಂಟಾಗಲಿ. ಆಮೇಲೆ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ. ನಮ್ಮ ಜೀವೋಡ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ತನ್ನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.